ನಮಸ್ಕಾರ. ರೈಡ್ ಸಿನಿಮಾ ಒಂದು ಹೊಸ ತಂಡ, ಒಂದು ಒಳ್ಳೆ ಕಥೆಯೊಂದಿಗೆ ಇದೇ ಜನವರಿ 24ಕ್ಕೆ ರಾಜ್ಯಾದ್ಯಂತ ನಿಮ್ಮ ಮುಂದೆ ಅಂದರೆ ನಮ್ಮ ಮುಂದೆ ಬರ್ತಿದೆ ದೊಡ್ಡ ಪರದೆ ಮೇಲೆ. ಸೊ ಇವಾಗ ಜಸ್ಟ್ ಅದಕ್ಕೆ ನಾಯಕಿ ಮತ್ತು ನಾಯಕನ ಇಬ್ಬರು ಇದ್ದಾರೆ. ಕೆಲವೊಂದಷ್ಟು ಅವರ ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಕೇಳ್ತಾ ಮಾತಾಡಿಸ್ತಾ ಹೋಗೋಣ. ಇಬ್ಬರಿಗೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್, ಚೆನ್ನಾಗಿದ್ದೀನಿ. ವಿಕ್ಕಿ ಸರ್? ಹಾಂ ಸರ್. ಫಸ್ಟ್ ಸಿನಿಮಾ? ಹೌದು ಸರ್. ಸೊ ಹೇಗಿತ್ತು ಅನುಭವ? ಸರ್ ತುಂಬ ಚೆನ್ನಾಗಿತ್ತು ಸರ್, ಮರೆಯೋಕ್ಕಾಗದಿರೋವಂಥ ಒಂದು ಅನುಭವ ಇದು. ಒಂದು ಫಸ್ಟ್ ಡೆಬ್ಯೂ ಮೂವಿ ಕೊಡ್ತಾ ಇದ್ದೀನಿ ಅಂದರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಸರ್, ಏನಾರ ಬೆಸ್ಟ್ ಸಿಗ್ಬೋದಾ ಇವನಲ್ಲಿ ಅನ್ನೋ ಥರ. ನನ್ನ ಕೈಲಿ ಆದಷ್ಟು ನಾನು ಕೊಟ್ಟಿದ್ದೀನಿ, ಇನ್ನೂ ಕೊಡಬೇಕು ಅನ್ನೋದು ಇದೆ ನನ್ನ ಮನಸ್ಸಲ್ಲಿ. ಇನ್ನೂ ಕೊಡ್ತೀನಿ ಸರ್. ಇವಾಗ ಆಗಿರೋದು ಫಸ್ಟ್ ಡೆಬ್ಯೂ ಮೂವಿ, ಸ್ವಲ್ಪ ಭಯ ಇತ್ತು. ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು, ಜನ ಏನಂತಾರೋ ಅಥವಾ ಡೈರೆಕ್ಟರ್ ಸರ್ ಏನಂತಾರೋ, ಚೆನ್ನಾಗಿ ಬರ್ತಾ ಇದೆಯೋ, ಆ್ಯಕ್ಟಿಂಗು ಬರ್ತಾ ಇಲ್ವೋ, ಏನೋ ಒಂದು ಅಪ್ಡೇಟ್ ಮಾಡ್ಕೊಬೇಕು ಅನ್ನೋದು ನನ್ನಲ್ಲಿ ಅಪ್ಡೇಟ್ ಮಾಡ್ಕೊಬೇಕು ಆಗಿರೋದು ತುಂಬ ಅನ್ಕೊತಾ ಇದೆ ನಾನೇ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರಾಗಿರುವಂಥ ತುಂಬ ನಟರಿದ್ದಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ಅಪ್ಡೇಟ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಸರ್. ಅಪ್ಡೇಟ್ ಮಾಡ್ಕೊಬೇಕು, ಖಂಡಿತ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಖುಷಿಯಿಂದ ಮಾಡಿರುವಂಥ ಸಿನಿಮಾ ಸರ್ ಇದು. ಹೇಗೆ ರೈಡು? ಸೊ ಯಾವ ರೀತಿ ನಿಮಗೆ ಒಂದು ಒಳ್ಳೆಯ ಅನುಭವಗಳನ್ನು ಕೊಡ್ತು ಸಿನಿಮಾ? ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ಇದೊಂದು ನಮಗೆ ಫಸ್ಟ್ ಡೆಬ್ಯೂ ಮೂವಿ. ಸೊ ಡೆಬ್ಯೂ ಮೂವಿ ಹಂಗೆ ನಮ್ಗೆ ಒಂಥರ ಇದು ಯೂನಿವರ್ಸಿಟಿ ಇದ್ದಂಗೆ ಆಯಿತು. ನಮಗೆ ಒಳ್ಳೆ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ, ಮತ್ತು ನಮಗೆ ಸರ್ ರಿಹರ್ಸಲ್ ಕೊಟ್ಟಿದ್ದು, ಮತ್ತು ಒಂದು ಎಕ್ಸ್ಪ್ರೆಷನ್, ಎಲ್ಲ ಥರದಲ್ಲೂ ನಮಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಆ್ಯಕ್ಚುಲಿ. ಮತ್ತು ಆ ಹೊಸ ಪ್ಲೇಸಸ್ಸು ಟ್ರಾವೆಲ್ ಮಾಡಿದ್ದು, ಸೊ ಒಂಥರ ಎಕ್ಸ್ಪ್ಲೋರಿಂಗ್ ಥರ ಇತ್ತು ನಮಗೆ. ತುಂಬ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಫಸ್ಟ್ ಮೂವಿ ನಮ್ಮದು. ಸೊ ತುಂಬ ಖುಷಿನೂ ಆಗ್ತಿದೆ ನನಗೆ. ಸೊ ನನಗೆ ಆ್ಯಕ್ಚುಲಿ ಕ್ಯಾಮ್ರಾ ನಾನೇ ಒಂದು ಸತಿ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದೆಲ್ಲ ನನಗೆ ಫೀಲ್ ಆಯಿತು. ಸೊ ಇದೇ ಎಕ್ಸ್ಪೆಕ್ಟ್ ಮಾಡ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ. ಸೊ ಹೆಂಗೆ ಬರುತ್ತೆ ಅಂತ ನನಗೂ ಒಂದು ಇದಿದೆ, ನೋಡೋಣ ಹೆಂಗೆ. ಯುವಕರು ಇಬ್ಬರು. ಹೌದು ಹೌದು. ಸೊ ಈ ಒಂದು ಟೀನೇಜಲ್ಲಿ ಅವರ ಲೈಫಲ್ಲಿ ಅವ್ರದ್ದೇ ಆದ ಒಂದು ರೈಡ್ ಇರುತ್ತೆ. ನೀವು ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ರೈಡ್ ಹೋಗಿದ್ದೀರಿ ಅಂತ ನಿಮಗೆ ಪ್ರಶ್ನೆ. ಸೊ ಇನ್ನು ಯುವಕರು ನೀವು ಹೆಂಗೆ? ಹೌದು. ಸೊ ಈ ಏಜ್ ಅಲ್ಲಿ ಸಿಕ್ಕಾಪಟ್ಟೆ ರೈಡ್ಗಳು ಹೋಗಿರ್ತೀರಿ. ಸೊ ರೈಡ್ ಎಂಜಾಯ್ ಮಾಡಿರ್ತೀರಿ. ಯಾವ ರೀತಿ ಅಂದ್ರೆ ನಿಮ್ಮ ಪರ್ಸನಲ್ ಆಗಿ ನಿಮ್ಗೆ ಯಾವ ರೀತಿ ರೈಡ್ಗಳು ಹೋಗಿದ್ದೀರಿ ಅಂತ? ಸರ್ ಪರ್ಸನಲ್ ಆಗಿ 4AM ಬಿರಿಯಾನಿ ಅಂತ ಕೇಳ್ಪಟ್ಟಿರ್ತೀರಾ ಸರ್? ಅಲ್ಲ, ನಾವು ನೈಟ್ 3 ಗಂಟೆಗೆಲ್ಲ 2 ಗಂಟೆಗೆಲ್ಲ ಎದ್ದು ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಎಲ್ಲ ನೀಟಾಗಿ ಮಾಡ್ಕೊಂಡು ಪಟ ಅಂತ ಜಾಕೆಟ್ ಎಲ್ಲ ಹಾಕೊಂಡು ಗಾಡಿಗಳಲ್ಲಿ ಹೋಗ್ಬಿಡ್ತಾ ಇದೆ ಹುಡುಗರು 4AM ಬಿರಿಯಾನಿ ತಿನ್ನೋಕ್ಕೆ. ಆ ನೈಟು, ಆ ಚಳಿ, ಒಂಥರ ಎಕ್ಸ್ಪೀರಿಯನ್ಸ್ ಸರ್. ಅವೆಲ್ಲ ಲೈಫಲ್ಲಿ ಮಾಡ್ತಾ ಇರಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತು ಅದೊಂದಾಗಿರ್ಬೋದು, ಊಟಿಗೆ ಹೋಗಿದ್ದಾಗಿರ್ಬೋದು, ಅವೆಲ್ಲ ಮರೆಯೋಕ್ಕಾಗಲ್ಲ ಸರ್. ಫ್ರೆಂಡ್ಸ್ ಜೊತೆ ಅಂದಾಗ ಮೆಮೊರಿಯಬಲ್ ಆಗೇ ಇರುತ್ತೆ ಎಲ್ಲ. ಇವಾಗ ಸಿಂಗಲ್ ಹೋದರೆ ಬೋರು, ನಾನು ಒಬ್ಬನೇ ತಿನ್ನಬೇಕು, ನಾನು ಒಬ್ಬನೇ ಇರಬೇಕು, ನಾನು ಒಬ್ಬನೇ ಮಾತಾಡಬೇಕು. ಫ್ರೆಂಡ್ಸ್ ಜೊತೆ ಹೋದಾಗ ಅವನೇನೋ ರೇಗ್ಸೋದಾಗಿರ್ಬೋದು, ಬೇರೆಯವ್ರನ್ನ ಚುಡಾಯಿಸೋದಾಗಿರ್ಬೋದು, ಅದ್ರಲ್ಲಿ ಮಾಡ್ತಾ ಇರ್ತಾರೆ. ಅವಾಗ ನಾವು ನಗ್ತೀವಿ, ಖುಷಿಯಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಸರ್. ಆ ಥರ ಒಂದು ಇಷ್ಟಪಡ್ತೀನಿ ಸರ್. ಅಂದರೆ ಈ ರೈಡಲ್ಲಿ ಈಗ ಮಾಮೂಲಿ ಕಾಲೇಜಲ್ಲಿ ಇರ್ಬೋದು. ಸೊ ಯಾವ ರೀತಿ ಅಂದರೆ ಫ್ರೆಂಡ್ಸ್ಗಳೆಲ್ಲ ಹೋಗಿರ್ತೀರಿ, ಆ ಥರ ಒಳ್ಳೆ ಅನುಭವಗಳು ಅಥವಾ ಕೆಟ್ಟ ಅನುಭವಗಳಾಗಿದ್ದು? ಕೆಟ್ಟ ಅನುಭವ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ರೈಡ್ಗೆ ಹೋಗೋದು ತುಂಬ ಕಡಿಮೆ ನಾನು ಅಂದರೆ. ಯಾಕೆಂದರೆ ಈಗ ಎಕ್ಸಾಮ್ಗಳು ನಡೀತಾ ಇದೆ, ಇಲ್ಲಿ ಪ್ರಮೋಷನ್ನು ಮಾಡ್ಬೇಕು ನಾನು. ಇದೊಂದು ಕರ್ತವ್ಯ ಸರ್. ಮಾಡಿದ್ದೀನಿ ಅಂದರೆ ಒಂದು ಕರ್ತವ್ಯ ಅನ್ನೋದನ್ನು ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಜೊತೆಗೆ ಎಕ್ಸಾಮು ಇದೆ, ನಾಡ್ದು ಎಕ್ಸಾಮ್ ಇದೆ ನನಗೆ. ಅದು ಸ್ಟಡಿ ಆಗಬೇಕು. ತಲೆ ನೋಡ್ತಾ ಇಲ್ಲ, ಏನು ಮಾಡ್ಬೇಕು ಏನು ಬಿಡಬೇಕು ಅನ್ನೋದು ಭಯ ಇದೆ. 24th ಅದು ಎಕ್ಸಾಮ್ ಬರೀಬೋದು ಸರ್. ಫಸ್ಟ್ ಸ್ಟ್ಯಾಂಡರ್ಡಿಂದ 10th PUC ಇಂಜಿನಿಯರಿಂಗ್ ಎಕ್ಸಾಮ್ ಎಲ್ಲ ಬರ್ಕೊಂಡೇ ಬಂದ್ಬಿಟ್ಟಿದ್ದೀವಿ. ಸೊ ಇದೊಂಥರ ಲೈಫ್ ಎಕ್ಸಾಮ್. ಇದೊಂದು ಫಸ್ಟ್ ಹೆಜ್ಜೆ ಇಟ್ಟಿದೆ, ಒಂದು UKGನೇ ಅಂತ ಹೇಳ್ಕೋಬೋದು. ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ 24ನೇ ತಾರೀಕಿಂದ ಶುರು ಆಗುತ್ತೆ. ಹೌದು. ನಿಮ್ಮ ರೈಡಲ್ಲಿ ನೀವು ಅಂದರೆ ಹೆಚ್ಚು ಹೋಗೋದು ಅಂದರೆ ಜಾಸ್ತಿ ಹೋಗಿರೋಂಥದ್ದು ಹುಡುಗರ ಜೊತೆನಾ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಸ್? ಹುಡುಗರ ಜೊತೆ ಹೋಗಿದ್ದೀನಿ ಸರ್. ನಾನು ಹುಡುಗರೆಲ್ಲ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ಸರ್. ಇಲ್ಲ ಹುಡುಗರ ಜೊತೆ ಹೋಗಿದ್ದು ಸ್ಕೂಲ್ ಫ್ರೆಂಡ್ಸು. ಅವರೆಲ್ಲ ಜಾಸ್ತಿ ದೇವರು. ರಿಸಲ್ಟ್ ಇನ್ನೊಂದು ವಾರ ಇದ್ದಂಗೆನೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ತಿರುಪತಿ ಧರ್ಮಸ್ಥಳಕ್ಕೆಲ್ಲ ಹೋಗ್ಬಿಟ್ಟಿದ್ದೀವಿ ಬಸ್ಸಲ್ಲಿ. ಅದೊಂಥರ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋದಾಗ ಏನೂ ಇರಲ್ಲ, ಯಾರೋ ಕೆಟ್ಟ ಮಾತಾಡಲ್ಲ. ಇವಾಗ ದೇವಸ್ಥಾನ ಆದ್ಮೇಲೆ ಒಳ್ಳೆ ಇದಕ್ಕೆ ಹೋಗ್ತಾ ಇದೀವಪ್ಪ, ರಿಸಲ್ಟ್ ಚೆನ್ನಾಗಿ ಆಗ್ಬಿಡ್ಲಿ ಅನ್ನೋ ಮೈಂಡ್ ಸೆಟ್ಟಲ್ಲೆಲ್ಲ ಹೋಗ್ತಾ ಇರ್ತಾರೆ.
ಬನ್ರಿ ಎಂಜಾಯ್ ಮಾಡೋದು ಬನ್ರಿ ಅಂದ್ರೆ ಇಲ್ಲ ಮಗ ಆರಾಮು ಎಕ್ಸಾಮ್ ಇದೆ ರಿಸಲ್ಟ್ ಬಗ್ಗೆ ಕೇಳ್ಕೊಬೇಕು ಅಂದ್ಬಿಟ್ಟು ಅವ್ರ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಒಂಥರ ಭಯ ಒಂದು ಕುತೂಹಲ ಒಂದು ಅದು ತರ ಚೆನ್ನಾಗಿತ್ತು ಸರ್. ಅದು ಮೆಮೊರೇಬಲ್, ಅದು ಮರೆಯಕ್ಕಾಗಲ್ಲ ಸರ್. ಆ ತರ ಒಂದು ರೈಡ್ ಮಾಡಿದ್ವಿ, ಸುಮಾರು ಮಾಡಿದ್ವಿ. ಹಂಗೇನಿಲ್ಲ. ಹೆಂಗೆ ತಮ್ಮ ರೈಡ್ ಎಲ್ಲ ಹೇಗಿತ್ತು ಅಂತ ಸಿನಿಮಾ ಹೊರತುಪಡಿಸಿ ಪರ್ಸನಲ್ ಆಗಿ ಯಾವ ರೀತಿ ರೈಡ್ ಹೋಗಿದ್ದೆ? ಪರ್ಸನಲ್ ಆಗಿ ಯಾವ್ದು ರೈಡ್ ಹೋಗಿಲ್ಲ. ಅದೇ ರೈಡ್ ಇನ್ ದ ಸೆನ್ಸ್ ಸ್ಕೂಲಲ್ಲೆಲ್ಲರೂ ಟ್ರಿಪ್ ಅಥವಾ ಕಾಲೇಜಲ್ಲಿ ಟ್ರಿಪ್ ಆ ಥರ ಅಷ್ಟೇ ನಮಗೆ. ನಾನು ಪರ್ಸ್ನಲ್ ಆಗಂತ ಇನ್ನೂ ಯಾವ ರೈಡ್ ಹೋಗಿಲ್ಲ. ಅದೇ ಫ್ಯಾಮಿಲಿ ಜೊತೆ ಏನಾದರೂ ಒಂದು ಫ್ಯಾಮಿಲಿ ಟ್ರಿಪ್ ಆ ಥರ ಅಷ್ಟೇ ನಮಗೆ. ಪರ್ಸ್ನಲ್ ಆಗಂತ ಇನ್ನು ಫ್ರೆಂಡ್ಸ್, ನನ್ನ ಜೊತೆ ಇರೋ ಫ್ರೆಂಡ್ಸು ಅವರು ಸುಮ್ಮನೆ ಪ್ಲ್ಯಾನ್ ಮಾತ್ರ ಮಾಡೋದಷ್ಟೇ. ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಆಯ್ತು ಹೋಗೋಣ ಅಷ್ಟೇ. ಅದು ಒಂದು 2-3 ಇಯರ್ಸಿಂದ ಆಗ್ತಾನೆ ಇದೀವಿ ಪ್ಲ್ಯಾನ್. ಹೋಗೋಣ ಆಯ್ತು ಹೋಗೋಣ. ಅದೊಂದು ಗ್ರೂಪ್ ಕ್ರಿಯೇಟ್ ಮಾಡೋದು. ಗ್ರೂಪ್ ಕ್ರಿಯೇಟ್ ಮಾಡಿ ಒಂದು ವಾರ ಆದ್ಮೇಲೆ ಇದ್ರ ಎಕ್ಸಿಟ್ ಆಗ್ಬಿಡೋದು. ಹೋಗೋಣ ಎಲ್ಲ ಹೋಗೋಣ ಅಂದ್ರೆ ಇಲ್ಲ ಕಣೆ ನನ್ನ ಮನೇಲಿ ಬಿಡ್ತಾ ಇಲ್ಲ, ಇಲ್ಲ ಕಣೆ ಅದು ಏನೋ ಒಂದು ರೀಸನ್ನು ಕೊನೆಗೆ ಎಲ್ಲಿ ಯಾವ ರೈಡು ಇಲ್ಲ ಏನೂ ಇಲ್ಲ ಹಂಗೆ. ಸೊ ಈ ರೈಡು ನಿಮ್ಮ ಒಂದು ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗುತ್ತೆ ಅಂತ? ನಿಜ ಜೀವನಕ್ಕೆ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತು. ತುಂಬಾ ಇಷ್ಟ ಮಾಡ್ತೀವಿ. ಹೌದು, ನೀವೇ ಹೇಳಿ ಅದಕ್ಕೆ ಆನ್ಸರ್. ಅವ್ರು ಇನ್ನೊಂದ್ಸತಿ ನೀಟಾಗಿ ಕೇಳಿದ್ರೆ ನಾವು ಹೇಳ್ತೀವಿ. ನೀವು ಹೇಳಿ ಆಮೇಲೆ ನಾವು ಹೇಳ್ತೀವಿ. ಈ ರೈಡು ನಿಮ್ಮ ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗುತ್ತೆ? ಇವಾಗ ಒಂದು ಮೂವಿ ಮಾಡಿದ್ದೀರಾ, ಆ ಮೂವಿ ನಿಮ್ಮ ಲೈಫಿಗೆ ಎಷ್ಟು ಡಿಪೆಂಡ್ ಆಗುತ್ತೆ ಸರ್? ಅವ್ರು ತುಂಬ ಯೋಚನೆ ಮಾಡ್ತಾವ್ರು. ನಾನೇ ಹೇಳ್ಬಿಡ್ತೀನಿ ಸರ್, ನಾನೇ ಹೇಳ್ಬಿಡ್ತೀನಿ ಸರ್. ಇದು ನಂದು ಫಸ್ಟ್ ಮೂವಿ ಸರ್. ತುಂಬ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗದಲ್ಲಿ ನಾನು ಕಾಲಿಟ್ಟಿದ್ದೀನಿ ಸರ್. ಬೆಳೆಯೋದಾದ್ರೂ ಇಲ್ಲೇ, ಉಳಿಯೋದಾದ್ರೂ ಇದೆ, ಹೋಗೋದಾದ್ರೂ ಇಲ್ಲ ಸರ್. ಇಲ್ಲಿದ್ದ ಅನ್ನ ತಿಂತಾ ಇದೀವಿ, ಇಲ್ಲಿದ್ದ ಊಟ ಮಾಡ್ತಾ ಇದೀವಿ, ಇಲ್ಲಿದ್ದ ಗಾಳಿ ತೊಗೊತಾ ಇದೀವಿ. ಕನ್ನಡ ಅನ್ನೋದು ನಮ್ಮ ಹೆಮ್ಮೆ ಸರ್. ಅಣ್ಣವ್ರಿಂದ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಇಂದ ಆಗಿರ್ಬೋದು, ತುಂಬ ಖುಷಿ ಇದೆ ಸರ್. ಅವರು ಆಟ ಆಡ್ಕೊಂಡು ಬೆಳೆದಂಥ ಒಂದು ಇದು ಗ್ರೌಂಡ್ ಅನ್ನೋ ಫಿಲ್ಮಾಲಜಿ ಇದರಲ್ಲಿ ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ. ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್ ಬೇರೆಯವ್ರಿಗೆ. ಇವಾಗ ನಿಮಗೆ ಕೇಳ್ತಾ ಇದ್ದಂಗೆ ಅಣ್ಣವರೆಲ್ಲ ಆ್ಯಕ್ಟ್ ಮಾಡಿರುವಂಥ ಒಂದು ಇದರಲ್ಲಿ ಅವರು ಹೊಸ ಪ್ರತಿಭೆಗಳು ಕಾಲಿಡ್ತಾ ಇದ್ದಾರೆ, ಒಂದು ಹೆಮ್ಮೆ ಇರುತ್ತೆ ಸರ್. ನನ್ನ ನಿಜ ಜೀವನದಲ್ಲಿ ಇದು ತುಂಬ ನನ್ನ ಲೈಫಿಗೆ ಪರಿಣಾಮ ಬೀರುತ್ತೆ ಸರ್. ತುಂಬ ಇಷ್ಟ ಇದೆ. ಸೊ ರೈಡು ಸಿನಿಮಾದ ಕತೆ ಅವರು ಅಂದರೆ ನಿಮ್ಮ ಒಂದಷ್ಟು ಸ್ನೇಹಿತರಿದ್ದಾರೆ ಸೊ ರೈಡಲ್ಲಿ. ಸೊ ಎಲ್ಲರೂ ಜೀವನದಲ್ಲಿ ನಡೆದಂಥ ಕತೆ ಇಟ್ಕೊಂಡೇ ಸಿನಿಮಾ ಮಾಡಿರುವಂಥದ್ದು ಅಥವಾ ಹೇಗೆ? ಇಲ್ಲ ಸರ್, ಈಗ ಈ ಜನ್ರೇಷನಲ್ಲಿ ಈ ಟೀನೇಜ್ಗಳಲ್ಲಿ ಏನು ರೈಡ್ ಹೋಗ್ತಾರೆ ಅವರು ಅನುಭವಿಸಿರುವಂಥ ಒಂದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಒಂದು ರೈಡಲ್ಲಿ ಏನೇ ಒಂದು ಜರ್ನಿ ಇರುತ್ತೋ ಆ ಜರ್ನಿ ನಮ್ಮ ಸಿನಿಮಾ ಮುಖಾಂತರ ನಾವು ತೋರಿಸಿದ್ದೀವಿ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಆಲ್ಮೋಸ್ಟ್ ನೋಡಿರ್ಬೋದು, ನ್ಯೂಸಲ್ಲೆಲ್ಲ ತುಂಬ ಬರುತ್ತೆ, ರೈಡ್ ಹೋಗಿ ಈ ಥರ ಆಗಿದೆ, ಈ ಥರ ಎಷ್ಟೋ ಇನ್ಸಿಡೆಂಟ್ಸ್ ಎಲ್ಲ ಆಗಿದೆ. ಸೊ ಬೇಸ್ಡ್ ಆನ್ ಆ ಇನ್ಸಿಡೆಂಟ್ಸ್ ಅದೆಲ್ಲ ಒಂದು ಮೈಂಡ್ಗೆ ಹಾಕೊಂಡು ಸರ್ ಒಂದು ಸ್ಟೋರಿ ಹೋದರೆ ಏನಾಗುತ್ತೆ, ಒಂದು ಪ್ರಿಕಾಷನ್ಸ್ ಇರ್ತಾರ. ಇವಾಗ ನೀವು ಹೋಗೋದು ಹೋಗ್ತಿರೋ ಒಂದು ಎಂಜಾಯ್ಮೆಂಟ್ ಇಲ್ಲ ಅಂತೆಲ್ಲ ಹೋದಾಗ ಯಾವ ಥರ ಒಂದು ಪ್ರಿಕಾಷನ್ಸ್, ಇವಾಗ ಒಂದು ಜಾಗಕ್ಕೆ ಹೋಗಬೇಡಿ ಅಂದರೆ ಆ ಜಾಗಕ್ಕೆ ಹೋಗ್ತಿರ್ತೀವಿ. ಸೊ ಆ ಥರ ಒಂದು ಪ್ರಿಕಾಷನ್ಸಿಂದ ಒಂದು ಸ್ಟೋರಿ, ಅದೊಂದು ವಿತ್ ಮೆಸೇಜ್, ಒಂದು ಬ್ಯೂಟಿಫುಲ್ ಸ್ಟೋರಿ. ಹೌದು ಸರ್, ಇವಾಗ ಮೇಡಮ್ ಹೇಳ್ದಂಗೆ, ನಮ್ಗೆ ಹೇಳ್ದಂಗೆ ಸೊ ಈ ಥರ ಕೆಲವರು ರೈಡ್ ಹೋಗ್ತಾರೆ. ಹೌದು ಇದು ಏನಾಗಲ್ಲ ನಂತರ ಏನೇನೋ ಆಗುತ್ತೆ. ಅಂಥವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಒಳ್ಳೆ ಸಂದೇಶ ಹೇಳಕ್ ಹೋಗ್ತಿದ್ದೀರಿ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು ರೈಡ್ ಹೋಗೋ ಮುಖ, ನೀವು ರೈಡ್ ಏನು ಹೋಗ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಜೊತೆ ಬಂದಿರ್ತಾರೆ ಸರ್. ನಿಮ್ಮನ್ನ ನಂಬ್ಕೊಂಡು ಇವ್ರು ಇದ್ದಾರೆ ಅನ್ನೋ ಭರವಸೆ ಮೇಲೆ, ಒಂದು ಧೈರ್ಯದ ಮೇಲೆ ಬಂದಿರ್ತಾರೆ ಸರ್. ಅವ್ರ ಬಗ್ಗೆ ಕಣ್ಣಾಡಿಸ್ತಾ ಇರಿ ಸರ್. ಅವ್ರು ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಯಾವುದೇ ಒಂದಾಗಲಿ ಕೇರ್ಲೆಸ್ ಆಗಿ ತೊಗೋಬಾರ್ದು ಸರ್. ಯಾವಾಗ ಕೇರ್ಲೆಸ್ ಆಗಿ ತೊಗೋತೀವಿ ಆಗಲಿ ಅಡ್ವರ್ಟ್ಗಳು, ನೆಗೆಟಿವ್ ಥಿಂಗ್ಸ್ಗಳಾಗತ್ತೆ ಸರ್. ಹಾಗಾಗಿ ನಮ್ಮ ಜೊತೆ ಬಂದವ್ರನ್ನ ನಾವೆಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀವಿ, ಬರ್ಬೇಕಾದ್ರೂ ಅದೇ ಸುರಕ್ಷಿತವಾಗಿ, ಅದೇ ಹ್ಯಾಪಿನೆಸ್ ಇಂದಾನೇ ಬರಬೇಕು. ಅದೊಂದು ಈ ಮೂವಿಲಿ ತೋರಿಸಿದ್ದೀವಿ ಸರ್. ಈ ಥರ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ರೈಡ್ ಸಿನಿಮಾದಲ್ಲಿ ನಿಮಗೆ ಯಾವ ರೀತಿ ಅನುಭವಗಳನ್ನು ಆಯಿತು ಅಂತ? ಸರ್, ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ ಸರ್. ಇಲ್ಲಿಂದ ಚಿಕ್ಕಮಂಗ್ಳೂರು, ತಿರ್ಗಾ ಅಲ್ಲಿಂದ ಇಲ್ಲಿಗೆ, ತಿರ್ಗಾ ಅಲ್ಲಿಂದ ಬೀಚ್ ಹತ್ರಕ್ಕೆ ಹೋದ್ವಿ. ತಿರ್ಗಾ ಫುಲ್ಲು ಗಾಡಿಲೇ ಸರ್. ರೈಡ್ ಅನ್ನೋ ಹೆಸರಲ್ಲೇ ಇದೆ, ಫುಲ್ ಗಾಡಿನೇ ತಿರ್ಗಾಡಿಸ್ಬಿಟ್ಟಿದ್ದೀವಿ. ತುಂಬ ಎಂಜಾಯ್ಮೆಂಟ್ ಸರ್, ಸಿಕ್ಕಾಪಟ್ಟೆ ಖುಷಿಯಿಂದ ಮಾಡಿದ್ವಿ. ಒಬ್ಬೊಬ್ರು ಟೆಕ್ನಿಷಿಯನ್ಸು ಕೂಡ
ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು ಸರ್ ನಮ್ಮನ್ನು. ಒಬ್ಬ ಹೀರೋ ಒಬ್ಬ ಹೀರೋಯಿನ್ನು ಅದು ಇವಾಗ ಈ ಥರ ಇದೆ. ಸೊ ಹಾಗಾಗಿ ನಾವು ಎಲ್ಲ ಬೆರಿಬೇಕು ಸರ್, ಎಲ್ಲರ ಜೊತೆನೂ ಬೆರಿಬೇಕು. ಅವ್ರ ಕಷ್ಟನೂ ನಾವು ತಿಳ್ಕೊಬೇಕು, ನಮ್ದು ಏನು ಕಷ್ಟ ಇದೆ ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಒಂದು ಫ್ಯಾಮಿಲಿ ಥರ ಇರಬೇಕು ಸರ್. ತುಂಬ ಈ ರೈಡಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ ಸರ್, ತುಂಬ ಖುಷಿ ಇದೆ. ಇಷ್ಟು ಜನ ಸ್ನೇಹಿತರು ರೈಡ್ ಇದರಲ್ಲಿ ಒಂದು 6-7 ಜನ ಸ್ನೇಹಿತರಿದ್ದೀರಿ. ಹೌದು. ಸೊ ಈ ರೈಡ್ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ನೀವು ಹೇಳಿ. ನಿಮ್ದೇನು ಮಾತ್ರ ಅಂತ ನಮ್ದು ಅದೇ ನೀವು ಯಾವ ರೀತಿ ರೈಡ್ ಹೋಗ್ತೀರಿ ಇವ್ರ ಮಧ್ಯೆ ಅಂತ ಪ್ರೀತಿ ಅಂತ ಒಂದು ಪಾತ್ರದಿಂದ ನಾನು ಕಾಣಿಸ್ಕೊತಾ ಇರೋದು. ಸೊ ಆಲ್ರೆಡಿ ಈ ಕ್ಯಾರೆಕ್ಟರ್ಗೆ ರೈಡ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಟ್ರಾವ್ಲಿಂಗ್ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದೆಲ್ಲ ತುಂಬ ಇಷ್ಟ ಆಗಿರುತ್ತೆ. ಸೊ ಒನ್ಸ್ ಅದೇ ಪ್ರೀತಮ್ ಅನ್ನೋ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಅವ್ರು ಇಂಟರ್ವ್ಯೂಸ್ ಆದಮೇಲೆ ಸೊ ಅವಳಿಗೆ ಎಕ್ಸ್ಪ್ಲೋರಿಂಗ್ ಎಲ್ಲ ತುಂಬ ಇಷ್ಟ ಆಗಿತ್ತು. ರೈಡ್ಗೆ ಹೋಗೋಣ ಅನ್ನೋಕ್ಕೆ ಸ್ಟೋರಿ ಸ್ಟಾರ್ಟ್ ಆಗಿದೆ. ಸೊ ಹೋದಾಗ ಏನೇನಾಗುತ್ತೆ, ಏನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಅನ್ನೋದು ಮೂವಿಗೆ ಗೊತ್ತಾಗುತ್ತೆ. ಈ ಕತೆ ಹೊತ್ಕೊಳ್ಳಿಕ್ಕೆ ಸಿನಿಮಾ ಮಾಡಲಿಕ್ಕೆ ಅಂದರೆ ಮನೆಯಲ್ಲೆಲ್ಲ ಯಾವ ರೀತಿ ಅಂದರೆ ಸಪೋರ್ಟ್ ಮಾಡೋದು? ನನ್ನ ಮನೇಲಿ ನಮ್ಮ ಮನೆ ನಾನು ಫಸ್ಟು ಹೇಳಿದ್ದು, ನಾನು ಆ್ಯಕ್ಚುಲಿ ಫಸ್ಟ್ ನಾನು ಆ್ಯಕ್ಟಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಫಸ್ಟ್ ನನ್ನ ತಾಯಿಯವರು. ಸೊ ಹೇಳಿದ ತಕ್ಷಣ ನಮ್ಮ ಒಂದು ಮಾತು ಬೇಡ ಏನೂ ಅಂತಿಲ್ಲ, ಆಯಿತು ಮಾಡಿ. ಸೊ ಫಸ್ಟು ಸಪೋರ್ಟ್ ಕೊಟ್ಟಿದ್ದು ಆಯಿತು ಮಾಡಿ ಅಂತ ಅಂದರು. ದೆನ್ ಆಫ್ಟರ್ ಅದೇ ನಾನೇನು ಹೇಳಿಲ್ಲ, ಎಲ್ಲ ನಮ್ಮ ಅಮ್ಮನೇ ಒಬ್ರ ಹತ್ರ ಎಲ್ಲ ಇಲ್ಲ ಈ ಥರ ಮನೇಲಿ ಅಕ್ಷರ ದೀಪು ಅಂತ ಫಸ್ಟ್ ಹೆಸರು ದೀಪಷ್ಟೇ. ಸೊ ದೀಪು ಅಂತಾನೆ, ದೀಪು ಈ ಥರ ಮಾಡೋಕ್ಕೆ ಇಷ್ಟ ಅಂತ ಈ ಥರ ಸಿನಿಮಾದಲ್ಲಿ ಹೋಗೋಕ್ಕೆ ಅಂತ. ಸೊ ಪೊಸಿಷನ್ಸ್ ಅಂತ ಬಂತು, ಬಟ್ ಆದರೂ ನಮ್ಮ ಅಮ್ಮನೇ ಸ್ವಲ್ಪ ಎಲ್ಲ ಮಾತಾಡಿ ಅವರೇ ಒಪ್ಪಿಸಿ ದೆನ್ ಆಫ್ಟರ್ ನನಗೆ ಇದು ಸಿನಿಮಾ ಚಾನ್ಸ್ ಸಿಕ್ಕಿದ್ಮೇಲೆ ಸೊ ಅಮ್ಮನೇ ಎಲ್ಲದಕ್ಕೂ ನನಗೆ ಹಿಂದೆ ಬಿದ್ದಿದ್ದು ಎಲ್ಲ ನನ್ನ ಜೊತೆಗೆ ಇದ್ದಿದ್ದು ಎಲ್ಲ ನನ್ನ ಅಮ್ಮನೇ ಜೊತೆ ಇತ್ತು. ಸೊ ಅವರೇ ಎಲ್ಲ ಸಪೋರ್ಟ್ ಮಾಡಿದ್ದು. ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಾಗಲಿ ನನಗೆಲ್ಲ ಪ್ರತಿಯೊಂದು A to Z ಅಮ್ಮ ಹಿಂಗೇನೆ ಇತ್ತು, ನನಗೆ ಜೊತೆನೇ ಇತ್ತು. ಮತ್ತು ಅಲ್ಲಿ ನಮಗೆ ಅದರಲ್ಲಿ ಸಕಲೇಶ್ಪುರ ಹತ್ರ ಹೋಗಿದ್ದ, ಅಲ್ಲಿ ಅಡುಗೆ ಮಾಡಿದ್ರಿಂದ ಎಲ್ಲ ಅಮ್ಮನೇ ಮಾಡಿದ್ನ. ಸೊ ಅದೊಂದೊಂಥರ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ಮಾಡ್ತೀವಿ, ಮನೇಲೂ ಮಾಡ್ತೀವಿ, ಬಟ್ ಒಂದು ನಮಗೆ ನಮ್ಮ ಸಿನಿಮಾ ಒಂದು ಫ್ಯಾಮ್ಲಿ ಥರನೇ ಇದ್ದರು ನಮಗೆ ಅಲ್ಲಿ ಎಲ್ಲ. ಇಡೀ ನಮ್ಮ ಒಂದು ಫ್ಯಾಮ್ಲಿ, ಒಂದು ದೊಡ್ಡ ಫ್ಯಾಮ್ಲಿ ಎಲ್ಲ ಊಟ ತಿಂದು ಜೊತೆಗೆ. ಸೊ ಅದೊಂದು ನನಗೆ ತುಂಬ ಇಷ್ಟ ಆಗಿತ್ತು. ಮತ್ತು ಹಂಗೆ ಆಮೇಲೆ ಅಪ್ಪ ಎಲ್ಲ ಸ್ವಲ್ಪ ಸಾಥ್ ಕೊಟ್ಟರು. ಆಮೇಲೆ ಓಕೆ ಮಾಡು ಎಲ್ಲರೂ. ಆಮೇಲೆ ಹೋಗ್ತಾ ಸ್ವಲ್ಪ ಎಲ್ಲರೂ ಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಓಕೆ ಮಾಡು. ಬಟ್ ಇವನ್ ಆ್ಯಕ್ಟಿಂಗ್ ವೈಸಲ್ಲೂ ಅಷ್ಟೇ ನಮ್ಮ ಅಮ್ಮನೇ ಸ್ವಲ್ಪ ನಮ್ಮ ಶೂಟಿಂಗಲ್ಲಿ ಏನಾದರೂ ಸ್ವಲ್ಪ ಸೈಕಲ್ ಹೋಗಿರ್ತೀವಿ. ಮನೇಲಿ ಬಂದಮೇಲೆ ರೆಫರೆನ್ಸ್ ವೀಡಿಯೋಸ್ ತೋರಿಸೋರು, ಈ ಥರ ಆ್ಯಕ್ಟಿಂಗ್ ಟ್ರೈ ಮಾಡು, ಈ ಥರ ಎಕ್ಸ್ಪ್ರೆಷನ್ಸ್ ಕೊಡು. ಸೊ ಪ್ರತಿಯೊಂದು ನನಗೆ ಅಮ್ಮ ಸೊ ಫಸ್ಟು ನನಗೆ ದಾರಿ ಮಾಡಿಕೊಟ್ಟಿರೋದು ಅಮ್ಮ. ನಾನು ಏನು ಒಂದು ಮಾತು ಏನು ಬೇಡ ಏನು ಅಂದಿಲ್ಲ, ಅಮ್ಮ ಈ ಥರ ನಾನು ಸಿನಿಮಾದಲ್ಲಿ ಮಾಡೋಣ ಅಂತ ಅದಕ್ಕೇನು ಸಪೋರ್ಟ್ ಇದೆ ನಾನು ಕೊಡ್ತೀನಿ. ಏನೆಲ್ಲ ಕಲ್ತ್ರಿ ಅಂತ ಈ ರೈಡ್ ಸಿನಿಮಾದಿಂದ? ಏನೆಲ್ಲ ಕಲ್ತ್ರಿ ಸ್ಟಾರ್ಟಿಂಗಿಂದ? ಸರ್ ಪಂಕ್ಚುಯಾಲಿಟಿ. ಆ್ಯಕ್ಚುಲಿ ಒಂಥರ ಲೇಟ್ ಕಮ್ಮಿಂಗ್ ಪರ್ಸನ್. ಯಾವಾಗಲೂ ಕಾಲೇಜ್ಗಾಗಲಿ ಎಲ್ಲೇ ಆಗಲಿ 10 o'clock ಅಂದರೆ ನಾನು 10:30, 11 o'clock ಕ್ಲಾಸ್ ಮನೆ ನಿಂತಿರ್ತೀನಿ ಆ ಥರ. ಸೊ ಒಂದು ಪಂಕ್ಚುಯಾಲಿಟಿ ಕಲಿತೆ. ನಮ್ಮಪ್ಪ ಅದು ಟೈಮ್ ಸೆನ್ಸ್, ಅದು ನಮ್ಮಪ್ಪ ಮುಂಚೆನೇ ಅಂತಿದ್ರು, ಇವಾಗ ಒಂದು ಜಾಗಕ್ಕೆ ನೀನು ಹೋಗ್ತಿದ್ಯಾ ಅಂದರೆ ನೀನು 10:30 ಹೇಳಿದ್ದಾರೆ ಅಂದರೆ ನೀನು 10:15 ಬರಬೇಕು. ಅಪ್ಪ ತುಂಬ ಒಂಥರ ಟೈಮ್ ಸೆನ್ಸ್ ತುಂಬ ಅವ್ರಿಗೆ, ಸ್ವಲ್ಪ ಅಪೋಸಿಟ್ ಅವ್ರಿಗೆ. ಸೊ ಅದೊಂದು ಪಂಕ್ಚುಯಾಲಿಟಿ, ಡೆಡಿಕೇಶನ್ ಕಲಿತೆ. ಸೊ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಸಿಕ್ತು ಸರ್ ನನಗೆ. ಯಾಕಂದರೆ ಇವಾಗ ನಾರ್ಮಲ್ ಡೈಲಾಗ್ ಆರ್ಟಿಸ್ಟ್ಗೆ ಒಂಥರ ಆ್ಯಕ್ಟಿಂಗ್ ಇರುತ್ತೆ. ಒಂದು ಹೀರೋಯಿನ್ ಅಂತ ಬಂದಮೇಲೆ ಅವ್ರಿಗೆ ಅಂತ ಒಂದು ಡೈಲಾಗ್ ಡೆಲಿವರಿ ಆಗಲಿ, ಒಂದು ಆ್ಯಕ್ಟಿಂಗ್ ಆಗಲಿ, ಅದೇ ಒಂದು ಡಿಫ್ರೆನ್ಸ್ ಇತ್ತು. ಸೊ ಅದು ನನಗೆ ಸರ್ ಹೇಳ್ಕೊಟ್ಟಿದ್ದು. ಸರು ನಮಗೆ ರಿಹರ್ಸಲ್ಸ್ನಿಂದ ನಮಗೆ ಈ ಥರ ಆ್ಯಕ್ಟಿಂಗ್ ಹೆಂಗಿರಬೇಕು, ಸೊ ಅದು ಒಂದೊಂದು ಎಕ್ಸ್ಪ್ರೆಷನ್ಸಿಂದ ಹಿಡಿದು ನಮಗೆ ಸರ್ ನನಗೆಲ್ಲ ಟ್ರೈನ್ ಮಾಡಿದ್ರು. ಸೊ ಅದೊಂದು ನನಗೆ ಒಂದು ದೊಡ್ಡ ಗಿಫ್ಟ್, ನನಗೆ ಫಸ್ಟ್ ಡೆಬ್ಯೂ ಮೂವಿ. ಸರ್ ಹೇಗಿತ್ತು ಅನುಭವ? ನೀವು ಏನೆಲ್ಲ ಕಲ್ತ್ರಿ ಸಿನಿಮಾದಿಂದ? ಸರ್ ಯಾಕಂದ್ರೆ ನಿಮಗೆ ಸಿನಿಮಾದ ಮೇಲೆ ತುಂಬ ಪ್ರೀತಿ. ಹೌದು ಸರ್, ಆರಂಭದಲ್ಲೇ ಹೇಳಿದ್ರಿ ಹೌದು ಏನೇ ಮಾಡಿದ್ರು ಇಲ್ಲೇ ನಾನು ಅಂತ. ಹೌದು ಸರ್, ಹೌದು ಸರ್. ಸಿನಿಮಾದಲ್ಲಿ ಕಲಿಯುವಂಥದ್ದು ತುಂಬ ಇದೆ ಸರ್. ಒಂದು ನಡವಳಿಕೆ ಇರ್ಬೋದು ಸರ್. ನಾನು ದೊಡ್ಡವನನ್ನ ತೋರಿಸ್ಕೊಂಬಾರ್ದು ಸರ್. ಕರೆಕ್ಟ್. ಎಲ್ಲರ ಜೊತೆ ಎಲ್ಲರೂ ಹೆಂಗಿರ್ಬೇಕು ಹಂಗೆ ಇದ್ಬಿಡ್ಬೇಕು ಸರ್. ನಮ್ಮ ಟೈಮ್ ಸೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೆಟ್ಟಿಗೆ ಅವ್ರು ಎಷ್ಟು ಗಂಟೆ ಹೇಳಿರ್ತಾರೆ, ಒಂದು ½ hour ಮುಂಚೆನೇ ಇದ್ದರೆ ನಮಗೆ ಅನುಕೂಲ ಸರ್. ನಮಗೆ ಅನುಕೂಲ. ಒಂದು ಟೈಮ್ ಸೆನ್ಸ್ ಕಲ್ತಿದ್ದೀವಿ, ನಡವಳಿಕೆ ಕಲ್ತಿದ್ದೀವಿ, ಎಲ್ಲರ ಜೊತೆ ಬೆರೆಯೋದು ಕಲ್ತಿದ್ದೀವಿ. ಒಂದು ಪ್ರೀತಿ ಬಾಂಧವ್ಯ ಹೆಂಗೆ ಉಳಿಸ್ಕೊಬೇಕು, ಹೆಂಗೆ ಸ್ಪ್ರೆಡ್ ಮಾಡ್ಕೊಬೇಕು, ಹೆಂಗೆ ಜನರನ್ನ ಇದು ಮಾಡ್ಕೊಬೇಕು ಅನ್ನೋದನ್ನ ಕಲ್ತಿದ್ದೀನಿ ಸರ್. ಈ ಮೂವಿ ತುಂಬ ಕಲಿಯೋದಿದೆ ಸರ್, ಇನ್ನೂ ಕಲಿಬೇಕು. ಈ ಫಸ್ಟ್ ಮೂವಿಲಿ ಇಷ್ಟು ಕಲ್ತಿದ್ದೀರಾ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೂ ಕಲಿತೀನಿ ಸರ್. ಹಾಗೆ ಸಾಂಗ್ಸ್ಗಳು 2 ಸಾಂಗ್ಸು ಹೌದು ಸರ್, ಯೂಟ್ಯೂಬಲ್ಲಿ ಇದೆ. ಸೊ ಒಳ್ಳೆ ರೆಸ್ಪಾನ್ಸು ಸಾಂಗ್ಸ್. ಹಾಂ ಸರ್. ಸೊ 2 ಅದ್ಭುತವಾದ ಸಾಂಗ್ಸ್ಗಳೇ. ಹಾಂ ಸರ್. ಸೊ ಇನ್ನೂ 3 ಸಾಂಗ್ಸ್ ಇದೆ ಸರ್.
ಇದೆ. ಹೌದು ಹೌದು. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ನೀವು ಸಾಂಗ್ಸು ತುಂಬಾ ಚೆನ್ನಾಗಿದೆ ಸರ್. ಇವಾಗ ನೀವೇ ಕೇಳ್ಪಟ್ರಿ, ಏನ್ ಅನ್ಸ್ತು ಸರ್ ಸಾಂಗ್? ತುಂಬಾ ಚೆನ್ನಾಗಿದೆ ಹಾ, ಸರ್, ಸರ್. ತುಂಬಾ ಇಷ್ಟ ಆಯ್ತು. ಹಾ. So, ಇನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಇನ್ನು 3 ಸಾಂಗ್ಗಳು ಯಾವ ರೀತಿ? ಒಂದು ರ್ಯಾಪ್ ಸಾಂಗ್ ಇದೆ ಸರ್. Okay. ಒಂದು ರ್ಯಾಪ್ ಸಾಂಗ್ ಇದೆ. ಜರ್ನಿ ಹೋಗ್ತಾ ಹೋಗ್ತಾ ಹೆಂಗ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಒಂದು ಬೇಸಿಸ್ ಮೇಲೆ ಒಂದು ಸಾಂಗ್ ಇದೆ ಸರ್. ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆ ಫೈರ್ದೆಲ್ಲ ಇದು ಮಾಡಿ ನಾನೇ ಅಲ್ಪ ಸ್ವಲ್ಪ ಎಲ್ಲ ಹೆಲ್ಪ್ ಇದು ಮಾಡಿ ನಾನು ಒಂದು ಸ್ವಲ್ಪ ಇದು ಮಾಡಿದ್ದೀನಿ ಅದರಲ್ಲಿ. ಇರುವಾಗಿರ್ಲಿಲ್ಲ ಸೆಟ್ಟಲ್ಲಿ, ಜೊತೆಗೆ ಅವ್ರ ಜೊತೆ ಹೆಲ್ಪ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ವಿ ಸರ್ ಒಂದು ಸಾಂಗು ಕೂಡ. ನಮ್ಮ ಇನ್ನೊಂದು ಸಾಂಗ್ ಇದೆ ಪ್ರೀತಿ ಪ್ರೀತಿ ಅನ್ನೋದು, ಅದೊಂಥರ ಬೇರೆ ಶೇಡಲ್ಲೇ ತೋರಿಸಿದೆ ಸರ್ ಡೈರೆಕ್ಟರ್ ಸರ್. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗು. ಅದು ಕೇಳ್ತಾ ಇದ್ರೆ ಏನೋ ಒಂಥರ ಹಳೆ ಇವಾಗ ರಾಜ್ಕುಮಾರ್ ಸರ್ ಅಣ್ಣವ್ರ ಸಾಂಗ್ ಕೇಳ್ತಿರಲ್ಲ ಸರ್, ಆ ಥರ ಆ ಕ್ಯಾಟಗರಿ ಆ ಫೀಲಲ್ಲಿ ಹೋಗ್ಬಿಡ್ತೇವೆ ಸರ್. ಅದು ಆ ಒಂದು ಪ್ರೀತಿ ಪ್ರೀತಿ ಅನ್ನೋ ಸಾಂಗು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಹಾಗೆ ಟೀಸರು ಹಾಂ ಸರ್. ರೈಟ್ ಜೊತೆಗೆ ಕೆಲವೊಂದಷ್ಟು ಕುತೂಹಲಗಳನ್ನು ಕೂಡ ಮೂಡಿಸುತ್ತೆ. ಹೌದು ಸರ್. ಅಲ್ಲಿ ಹೋಗ್ಬಿಡಿ ಹೌದು ಸರ್. ಇದಾಗುತ್ತೆ ಅನ್ನೋ ರೀತಿ ಇದೆ. ಹೌದು, ಏನು ಹೌದು. ಅಂದ್ರೆ ಜೊತೆಗೆ ಏನು ಸಸ್ಪೆನ್ಸ್ ಥ್ರಿಲ್ಲರ್? ಹೌದು ಸರ್, ಎಲ್ಲ ಟೈಪ್ ಜಾನರ್ ಇದೆ ಸರ್. ಹೋಗ್ತಾ ಹೋಗ್ತಾ ಲವ್ ಜಾನರ್ ಹೋಗುತ್ತೆ ಸರ್, ರೊಮ್ಯಾಂಟಿಕ್ ಜಾನರ್ ಟೈಪ್ ಹೋಗುತ್ತೆ, ನೆಕ್ಸ್ಟು ಥ್ರಿಲ್ಲಿಂಗ್ ಹೋಗುತ್ತೆ ಸರ್, ನೆಕ್ಸ್ಟು ಒಂದು ಸೀಕ್ವೆನ್ಸ್ ಅಂದರೆ ಹೋಗ್ತಾ ಇರುತ್ತೆ ಒಂದು ಲವ್ ಇಂದ ನೆಕ್ಸ್ಟು ಹಾರರ್ ಫೀಲ್ಗೆ ಹೋಗುತ್ತೆ. ಒಂದು ಎಲ್ಲ ಥರ ಜಾನರು ನಮ್ಮ ಮೂವಿಲಿ ನೋಡ್ಬೋದು ಸರ್, ನಾವು ನೋಡೋಕೆ ಸಿಗುತ್ತೆ. ಎಲ್ಲ ಥರದ್ದು ನೋಡ್ಬೋದು, ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಮೇಡಮ್ ಅಂದ್ರೆ ವಿಕ್ಕಿ ಅವರು ಸಿನಿಮಾದ ನಾಯಕ ನಟರು ಹೌದು, ಹೌದು ನಿರ್ಮಾಪಕರು ಹೌದು. ಹೌದು. ಸೊ ಜೊತೆಗೆ ಏನ್ ಹೇಳ್ತಾರೆ, ಇಡೀ ತಂಡನೇ ಸಿನಿಮಾ ತಂಡ ಜೊತೆನೇ ಕೂಡ ಆಕ್ಟಿವ್ ಆಗಿರ್ತಿದ್ರು ಅಂತ ಹೌದು ಹೇಳಿ. ಹೌದು 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 ನಿಜಾನೇ. ಅವರು ಆಕ್ಟಿವ್ ಅಂತ ಇನ್ ದ ಸೆನ್ಸ್ ಇವಾಗ ಕೆಲವೊಬ್ರು ಇವಾಗ ಇದನ್ನ ಯಾಕೆ ನಾನು ಇಟ್ಕೊಂಡು ಹೋಗ್ಬೇಕು ಅದನ್ನ ಯಾಕೆ, ಅದೆಲ್ಲ ಏನಿಲ್ಲ. ಸಿಗ ತಗೊಡಿ ನಾನು ತಗೊಂಡು ಹೋಗ್ತೀನಿ, ಅದು ಯಾವುದು ಬಕೆಟ್ ಏನು ಕೈಯಲ್ಲಿ ಏನು ಸಿಗುತ್ತೋ ಬನ್ನಿ ನಾನು ತಗೊಂಡು. ಎಲ್ಲರೂ ಹಂಗೆ ಇದ್ವಿ ನಾವು, ಎಲ್ಲ ಒಂದು ಫ್ಯಾಮಿಲಿ ತರ. ಇದು ನಿನ್ನ ಸಿನಿಮಾ ನನ್ನ ಸಿನಿಮಾ ಅನ್ನೋದಕ್ಕಿಂತ ನಮ್ಮ ಸಿನಿಮಾ ನಾವು ಮಾಡ್ತಿದ್ದೀವಿ ಅನ್ನೋದು ಕನ್ನಡ ಸಿನಿಮಾ ಸರ್, ಒಂದು ಬಾಂಡಿಂಗ್ ನಮ್ಮ ಕನ್ನಡ ಸಿನಿಮಾ. ಸೊ ನಮ್ದಿದು ಸಿನಿಮಾ ಅವ್ರು ಮಾಡ್ತಿದ್ದ ನಾವ್ಯಾಕೆ ಮಾಡಲಿ ಹಂಗೆಲ್ಲ ಇರಲಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ಮ ಸಿನಿಮಾ ಇದು ಅನ್ನಂಗೆ ಒಂದು ಬಾಂಡಿಂಗ್ ಇತ್ತು ಎಲ್ಲರೂ. ಸೊ ಅದೇ ಥರ ಎಲ್ಲರೂ ಒಂದು ಬಾಂಡಿಂಗಿಂದ ಇವರು ಅಷ್ಟೇ ಆಗಲಿ ಒಂದು ಇನ್ನವರೆಗೂ ಶೂಟಿಂಗ್ ಟೈಮಲ್ಲಿ ಆಲ್ ಟೈಮ್ ನಮಗೆ ಲಂಚ್ ಟೈಮಲ್ಲೆಲ್ಲ ಇದ್ದಾಗ ಒಂದಿನಕ್ಕೆ ಇವ್ರು ಚೇರಲ್ಲಿ ಕುತ್ಕೊಂಡ್ಬಿಟ್ಟ ಬಂದಿದ್ದಾರೆ ಕೆಳಗೇನೆ. ಸೊ ಎಲ್ಲರೂ ಕುತ್ಕೊಂತಾರೆ, ಬಟ್ ಇವ್ರು ಯಾವಾಗಲೂ ಕೆಳಗೇನೆ. ಎಲ್ಲ ಒಂಥರ ಇವರೇನು ಹೀರೋ ಕೆಳಗೆ. ಸೊ ಅದು ಒಂಥರ ಗುಡ್ ಹ್ಯಾಬಿಟ್ ಇಲ್ಲ ಅಂತ ಇಲ್ಲ. ಸೊ ಆ ಥರ ಒಂದು ಡೆಡಿಕೇಶನ್ ಆಗಲಿ, ಒಂದು ಇನ್ಸ್ಪಿರೇಷನ್, ಒಂದು ಆ ಥರ ಒಂದು ಇದೆ. ಸೊ ಅದು ಹೇಗಿತ್ತು ಆ ಸಕಲೇಶ್ಪುರ ಘಾಟು? ಸರ್ ತುಂಬ ಚೆನ್ನಾಗಿತ್ತು ಸರ್. ಅದು ಬೆಳಗ್ಗೆ ಹೋಗಿದ ತಕ್ಷಣ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು ಸರ್ ಫುಲ್ಲು. ಅದು ಕ್ಯಾಮ್ರಾ ಎಲ್ಲ ನಾವು ಸಾಗಿಸ್ಬೇಕಲ್ಲ ಸರ್ ಇಲ್ಲಿಂದ ಆ ಪ್ಲೇಸ್ಗೆ ಹೋಗ್ಬೇಕಾದ್ರೆ. ಒಂದು ಜೀಪಲ್ಲಿ ಟ್ರಾವೆಲಿಂಗ್ ಮಾಡಿದ್ವಿ. ಆ ಜೀಪ್ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಮಾಡಿದ್ವಿ. ಹಳ್ಳ ಕೊಳ್ಳ ಎಲ್ಲ ಆ ಕಡೆಯಿಂದ ಈ ಕಡೆ ಕ್ಯಾಮ್ರಾ ಇಟ್ಕೊಳ್ಳೋದು, ಈ ಕಡೆಯಿಂದ ಆ ಕಡೆ ಕ್ಯಾಮ್ರಾ ಇಟ್ಕೊಳ್ಳೋದು, ಅದೊಂಥರ ತುಂಬ ಚೆನ್ನಾಗಿತ್ತು ಸರ್. ಅದು ಒಂದು 2 ಕಿಲೋಮೀಟರ್ ಏನೋ ಟ್ರಾವೆಲ್ ಮಾಡಿದ್ವಿ ನಾವು ಇದ್ದಿದ್ದ ಲೊಕೇಶನ್ಗಿಂತ ಬೆಟ್ಟಕ್ಕೆ. ಆ ಫಾಗಲ್ಲಿ ಜಾಕೆಟ್ ಬೇರೆ ಹಾಕೊಂಡು ನಂಗೇನು ಚಳಿ ಕಾಣಿಸ್ಲಿಲ್ಲ, ಬೇರೆಗೆಲ್ಲ ಪಾಪ ಚಳಿ ಇತ್ತು. ಕ್ಯಾಮ್ರಾಮನ್ ಸರ್ಗೆ ಆಗಿರ್ಬೋದು, ಡೈರೆಕ್ಟರ್ ಸರ್ಗೆ ಆಗಿರ್ಬೋದು, ಪಾಪ ಇವ್ರಿಗಾಗಿರ್ಬೋದು ತುಂಬ ಚಳಿ ಇತ್ತು ಸರ್. ಆ ವೆದರು ಒಂಥರ ಆ ಸಾಂಗ್ಗೆ ಆ ಸಾಂಗಿಗೂ ಕೂಡ ಆ ವೆದರ್ಗೂ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂತು ಸರ್. ಅದು ತುಂಬ ಚೆನ್ನಾಗಿ ಸಿಂಕ್ ಆಯಿತು. ಸೊ ಖುಷಿಯಿಂದ ಮಾಡಿದ್ವಿ ಎಲ್ಲ. ರಿಹರ್ಸಲ್ ಮಾಡೋದಕ್ಕೆ ಎಷ್ಟಿತ್ತು ಆನ್ ಸ್ಪಾಟಲ್ಲಿ ಇನ್ನೂ ಅದು ಅಪ್ಡೇಟ್ ಆಯಿತು. ರಿಹರ್ಸಲ್ ಮಾಡಬೇಕಾದ್ರೆ ಹಿಂಗೆ ಒಂದು ಡ್ಯಾನ್ಸ್ ಏನೋ ಒಂದು ಇದಾಗಿರ್ಬೋದು, ಆನ್ ಸ್ಪಾಟಲ್ಲಿ ಅದಿನ್ನೂ ಅಪ್ಡೇಟ್ ಆಯಿತು. ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ನೆಸ್ಸಿಂದ ಒಂದು 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 ಸ್ಮೈಲಿಂದ ಆಗಿರ್ಬೋದು, ಒಂದು ಏನೇ ಒಂದು ಫೀಲಿಂಗಿಂದ ಇರ್ಬೋದು, ಇನ್ನೂ ಚೆನ್ನಾಗಿ ಮೂಡ್ ಬಂತು ಸರ್. ತುಂಬ ಚೆನ್ನಾಗಿ ಕಾಣಿಸ್ತು. ಹೇಗಿದೆ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಸರ್? ಎಲ್ಲ ಖುಷಿ. ಇವಾಗ ಹೌದು, ಇಂಜಿನಿಯರಿಂಗ್ ಮಾಡ್ತಿದ್ದೀರಿ. ಹೌದು, ಸಿನಿಮಾ ಬೇರೆ ಹೌದು, ಸಿನಿಮಾ ಮಾಡಿದ್ದೀರಿ. ಹೌದು ಸೊ ಹೇಗಿದೆ ಸರ್? ಫ್ರೆಂಡ್ಸ್ ಸಪೋರ್ಟ್ ತುಂಬ ಇದೆ ಸರ್ ಕಾಲೇಜಲ್ಲಿ. ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ನಾನು ಶೂಟಿಂಗ್ ಬರ್ಬೇಕಾದ್ರೆ ಅಸೈನ್ಮೆಂಟ್ ಕೊಡೋರು ಸರ್ ಕಾಲೇಜಲ್ಲಿ. ಅಸೈನ್ಮೆಂಟ್ ಎಲ್ಲ ಬರ್ದಿದೆ ಸರ್. ನನಗೆ ಗೊತ್ತಿರಲ್ಲ, ಬರ್ದಿದ್ದಾರೆ. ನಾನೇ ಹೇಳಿರ್ತೀನಿ ಬರೀರಿ ಅಂತ ಬರ್ದಿದ್ದಾರೆ ಸರ್. ಅಸೈನ್ಮೆಂಟ್ ಬರ್ದಿದ್ದಾರೆ, ಏನೇ ಒಂದು ಫೀಸ್ ಕಟ್ಟೋದು ರೆಸಿಪ್ಟ್ ಆಗಿರ್ಬೋದು, ಎಲ್ಲ ನನ್ನ ಕಡೆ ನಂದು ಏನೇನಿದೆ ಎಲ್ಲ ಮಾಡಿದ್ದಾರೆ ಸರ್. ಒಂದು 4 ಜನ ಇದ್ದಾರೆ ಸರ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು, IS CS ಅವ್ರ ಡಿಪಾರ್ಟ್ಮೆಂಟು. ತುಂಬ ಹೆಲ್ಪ್ ಆಗಿದೆ ಸರ್ ಅವರಿಂದ ನನಗೆ. ಅವ್ರನ್ನ ನೆನ್ಪಿಟ್ಕೊತೀನಿ. ಹೇಗಿದೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್? ಯಾವ ರೀತಿ ನಿಮ್ಮನ್ನ ಇವಾಗ ಏನು ಹೇಳ್ತಾರೆ? ಏನಂದ್ರು ಅದೇ ಸ್ಟಾರ್ಟಿಂಗ್ ಎಲ್ರಿಗೂ ಶಾಕ್ ಆಯಿತು. ನಾನು ಆ್ಯಕ್ಚುಲಿ ಯಾರಿಗೂ ಏನೂ ಹೇಳಿಲ್ಲ. ನಾನು ಈ ಥರ ಹೀರೋಯಿನ್ ಎಲ್ಲ ಏನು ಬ್ಯುಸಿ ಆಗಿದ್ಯಾ ಅಂತೇಳಿ ಯಾವಾಗ ಕಾಲ್ ಮಾಡೋರು ಬ್ಯುಸಿ ಇದ್ದೀನಿ ಅನ್ನೋದಕ್ಕೆ ನಾನು ಈ ವಿಷಯ ಹೇಳಿಲ್ಲ. ಶೂಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲ. ಟ್ರೈಲರ್ ಬಂದು ಒಂದು ಟ್ರೈಲರ್ ಬಂದ ತಕ್ಷಣ ಎಲ್ರಿಗೂ ಕಳಿಸ್ತು. ಎಲ್ರಿಗೂ ಶಾಕ್. ಒಂದು
ಸೊ ಅವ್ರಿಗೆಲ್ರಿಗೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೆ, ನಾನು ಈ ಥರ ಮಾಡ್ತೀನಿ ಅಂದ್ಕೊಂಡೇ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೆ, ಅದು ಎಲ್ರಿಗೂ ತುಂಬ ಖುಷಿ ಆಯಿತು. ಸೊ ನಮ್ಮ ಫ್ರೆಂಡ್ಸ್ಗೆ ಎಲ್ಲ, ನಮ್ಮ ಕಾಲೇಜ್ ಮತ್ತು ನಮ್ಮ ಕಾಲೇಜ್ ಟೀಚರ್ಸ್ಗೆ ಆಗಲಿ ಎಲ್ರಿಗೂ ತುಂಬ ಖುಷಿ ಆಗಿದೆ ತುಂಬ. ಸೊ ನಮ್ಮ ಗ್ರೂಪಲ್ಲಿ ಒಬ್ಬರು ಈ ಥರ ಆಗಿದ್ದಾರೆ ಅಂತ ಅವ್ರಿಗೆ ಎಲ್ರಿಗೂ ಖುಷಿ. ಹಾಗಾಗಿ ಯಾಕಂದ್ರೆ ಇವಾಗ ಫೈನಲ್ ಆಗಿ ಏನ್ ಅನಿಸ್ತಿದೆ, ಒಂದಷ್ಟು ದಿನಗಳು ಜರ್ನಿ ಹೌದು. ಸಿನಿಮಾ ಬಿಡುಗಡೆ ಹಂತದಲ್ಲಿದೆ. ಹೌದು, ಇದೇ ಜನವರಿ 24 ಹೌದು ಸರ್, ಬಿಡುಗಡೆ. ಹೌದು. ಸೊ ಬೇಜಾರಾಗ್ತಿದ್ಯಾ ಅಂತ? ಸರ್ ಬೇಜಾರಿಲ್ಲ ಸರ್, ತಂಡ ಮತ್ತೆ ಅದು ಸೇರಲ್ವಲ್ಲ ಅಂತ ಫೀಲ್ ಇದೆ ಏನಾದ್ರು? ನಮಗೆ, ಮತ್ತೆ ಯಾವಾಗ ನಮ್ಮ ಟೀಮ್ ಎಲ್ಲ ಸಿಗ್ತೀವಿ. ಸೊ ಅದು ಒಂಥರ ತುಂಬ ನಮ್ಮ ಒಂಥರ ಫ್ಯಾಮಿಲಿ ಥರ ಇದ್ರು ಎಲ್ರು. ಹೌದು. ಇವಾಗ ಅದೇ ಸರ್ ಮೊನ್ನೆನೇ ಏನೋ ಅಂತಿದ್ರು, ಮತ್ತೆ ಎಲ್ರು ಯಾವಾಗ ಮೀಟ್ ಆಗ್ತೀವೋ ಅನ್ನೋದು. ಸೊ ಅದೊಂದು ನಮ್ಮ ಟೀಮ್ ಒಂಥರ ಮಿಸ್ ಒಂದು ಹೌದು. ಫೀಲ್ ಆಯ್ತು. ಹೌದು ಓಕೆ, ಫೈನಲ್ ಆಗಿ ಏನ್ ಹೇಳ್ತೀರಿ? ಸಿನಿಮಾ ರೈಡು ಸರ್, ರೈಡ್ ಇದೆ ಈ ಎಕ್ಸಾಮ್ ಇದೆ. ಹೌದು ಸರ್, ಎಕ್ಸಾಮ್ ಬರ್ದಿದ್ದೀವಿ. ರಿಸಲ್ಟ್ ಕೊಡೋದು ನಮ್ಮ ಕನ್ನಡ ಜನತೆ, ಅವ್ರ ಮೇಲೆ ನಮ್ಮ ಕನ್ನಡ ಜನತೆ ಮೇಲಿದೆ. ಇವಾಗ ರೈಡ್ ಇದೆ 24 ಜಾನ್ವರಿಗೆ ರಿಲೀಸ್ ಆಗ್ತಾ ಇದೆ ಸರ್. ನಮ್ಮ ಕನ್ನಡ ಸಮಸ್ತ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ನಮ್ಮ ಕನ್ನಡ ಸಿನಿಮಾ ಬೆಳೀತಾ ಇದೆ, ತುಂಬ ಚೆನ್ನಾಗಿ ಕನ್ನಡ ಸಿನಿಮಾಗಳು ಬರ್ತಾ ಇದೆ, ಒಳ್ಳೊಳ್ಳೆ ಕಂಟೆಂಟ್ ಮೂವಿಗಳು ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮದು ಒಂದು ಹೆಜ್ಜೆ ಇದೆ, ನಮ್ಮದು ಒಂದು ಸಾಥ್ ಇದೆ. ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಜನತೆ, ಎಸ್ಪೆಷಲಿ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕನ್ನಡ ಜನತೆ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಕನ್ನಡನ ಬೆಳೆಸ್ತಾ ಇರಿ ಅಂತ ಕೇಳ್ಕೊತೀನಿ ಸರ್. ಇದೇ ಜಾನ್ವರಿ 24ನೇ ತಾರೀಕು ರೈಡ್ ಅನ್ನೋ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಜೈ ಕರ್ನಾಟಕ ಮಾತು. ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಿ ನಿಮ್ಗೋಸ್ಕರ ಕಾಯ್ತಿರ್ತಕ್ಕಂಥ ಫ್ರೆಂಡ್ಸ್ಗೆ, ಹಾಗೆ ಮತ್ತೆ ನಮ್ಮ ವೀಕ್ಷಕರಿಗೆ? ಸೊ ಇದೇ ಜಾನ್ವರಿ 24 ನಮ್ಮ ರೈಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ತುಂಬ ಅವೇಟ್ ಮಾಡ್ತಿದ್ವಿ ಸಿನಿಮಾ ಹೆಂಗಿದೆ ಹೆಂಗೆ ಅಂತ. ಸೊ ಅದೇ ಥರ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ನಮ್ಮ ಕನ್ನಡ ಜನರು ಎಲ್ಲರೂ ನಿಮ್ಮ ಮನೆ ಮಕ್ಕಳು ಮಾಡ್ತಿರಂಗೆ ಸ್ವಲ್ಪ ನಮಗೆ ಒಂದು ಸಪೋರ್ಟ್ ಕೊಡಿ, ನಿಮ್ಮ ಮಕ್ಕಳು ಮಾಡ್ತಿರಂಗೆ ಒಂದು ಸಪೋರ್ಟ್ ನಮಗೆ ಕೊಡಿ. ಸೊ ನಮ್ಮ ಫಸ್ಟ್ ಹೆಜ್ಜೆ ಇಟ್ಟಿದ್ದೀವಿ ಕನ್ನಡ ಸಿನಿಮಾಗೆ, ನಾವು ಒಂದು ಫಸ್ಟ್ ಹೆಜ್ಜೆ ಇಟ್ಟಿದ್ದೀವಿ, ಒಂದು ಹೊಸ ತಂಡ ಬಂದಿದೆ. ಸೊ ಎಲ್ಲರೂ ನಮ್ಮಂಥ ಹೊಸಬರಿಗೆ ನೀವು ಸಪೋರ್ಟ್ ಕೊಡ್ತೀರಿ ಅಂತ ನನಗೆ ತುಂಬ ಒಂದು ಆಸೆ ಇದೆ. ಸೊ ನಿಮ್ಮ ಕಡೆಯಿಂದ ನಿಮ್ಗೆ ತುಂಬ ಸಪೋರ್ಟ್ ಬೇಕಿದೆ. ಸೊ ಎಲ್ಲರೂ ನಮ್ಮ ಕನ್ನಡ ಜನರು ಎಲ್ಲರೂ ನಮ್ಮ ರೈಟ್ ಸಿನಿಮಾ ನೋಡಿ, ಸೊ ನಿಮ್ಮ ರೆಸ್ಪಾನ್ಸ್ ಹೇಗಿದೆ, ಸೊ ನಾನು ಅದು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಸರ್, ಸಿಗೋಣ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.